ನವೆಂಬರ್ ಕ್ರಾಂತಿ ವಿಚಾರ ಬಹುದಿನಗಳ ಸುದ್ದಿ. ಸುಮಾರು 6 ತಿಂಗಳ ಹಿಂದೆನೇ ನವೆಂಬರ್ ಕ್ರಾಂತಿ ಆಗುತ್ತೆ ಅಂತೇಳಿ ಕಾಂಗ್ರೆಸ್ ಪಕ್ಷದ ನಾಯಕರೇ ಹೇಳಿದರು. ಅದನ್ನು ಆಧರಿಸಿ ಬೇರೆಯವರು ಕೂಡ ವ್ಯಾಖ್ಯಾನ ಮಾಡಿದ್ದುಂಟು. ಈಗೇನು ಒಂದೇ ತಿಂಗಳು ಉಳಿದಿದೆ, ಬಾಕಿ ಉಳಿದಿದೆ ನವೆಂಬರ್ಗೆ. ಆ ಕ್ರಾಂತಿಗೆ ಪುಷ್ಟಿ ಕೊಡುವಂಥ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಬದಲಾವಣೆ ಆಗ್ತದೆ ಅಂತಕ್ಕಂಥ ಸಂದರ್ಭದಲ್ಲೇ ಡಿನ್ನರ್ ಮೀಟಿಂಗ್ ಕರೀತಾ ಇರತಕ್ಕಂಥದ್ದು, ಕೆಲವು ಮಂತ್ರಿಗಳು ಬೇರೆ ಬೇರೆ ಸಭೆಗಳನ್ನು ತಾವಾಗೆ ಕರ್ಕೊಳ್ತಾ ಇರೋದು, ಇವೆಲ್ಲವೂ ಒಂದು ರೀತಿ ಕ್ರಾಂತಿಯ ಆಜುಬಾಜು ಓಡಾಡ್ತಾ ಇರತಕ್ಕಂಥ ವಿಚಾರಗಳು. ಒಟ್ಟಾರೆ ಹೇಳಬೇಕಂತಂದರೆ ಡಿನ್ನರ್ ಮೀಟಿಂಗ್ ಅಂದ್ರೇ ಅದೊಂದು ವಿಶೇಷತೆ. ಇಲ್ಲಂತಂದರೆ ಈಗ 2.5 ವರ್ಷ ಆಯಿತು, ಡಿನ್ನರ್ ಮೀಟಿಂಗ್ ಯಾವತ್ತಾಗಿತ್ತು ಅಂದರೆ ಬಹುಶಃ ನನಗೆ ಅನಿಸ್ತಾ ಇರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಅಧಿಕಾರ ಅಂತ್ಯವಾ ಕ್ವಶನ್ ಮಾರ್ಕ್. ಡಿ ಕೆ ಶಿವಕುಮಾರ್ ಅವರ ಗುಂಪು ಹೇಳುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ಗೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತಕ್ಕಂಥ ಅದು ಪ್ರಾರಂಭವಾ, ಅಥವಾ ದಲಿತ ಮುಖ್ಯಮಂತ್ರಿ ಮಾಡೇ ಮಾಡ್ತೇವೆ ಅಂತೇಳಿ ಕಾಂಗ್ರೆಸ್ಸು ದಲಿತರನ್ನು ಇಲ್ಲಿಯವರೆಗೆ ಸುಮಾರು 75-76 ವರ್ಷಗಳಿಂದ ವಂಚನೆ ಮಾಡ್ತಾನೇ ಬರ್ತಿತ್ತಲ್ಲ, ಈಗಾದರೂ ಅದಕ್ಕೆ ತೆರೆ ಎಳಿತಾರ? ಯಾಕೆಂತಂದರೆ ನಿನ್ನೆಯಿಂದ ಒಂದು ವಿಷಯ ಬರ್ತಾ ಇದೆ. ಮುಖ್ಯಮಂತ್ರಿಯಾಗಿ ಡಾಕ್ಟರ್ ಪರಮೇಶ್ವರ್ ಅವರನ್ನ ಮಾಡ್ತೇವೆ, ನಾವೆಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ಅಂತೇಳಿ ಸಿದ್ದರಾಮಯ್ಯನವರ ಕಡೆಯವರು ಅನೇಕರು ಎದ್ದು ಮಾತಾಡೋದನ್ನು ನೋಡಿದರೆ ಅಲ್ಲಿಗೆ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರನ್ನು ಮುಂದೆ ಇಟ್ಟು ತರಬೇಕು ಅಂತೇಳಿ ಏನಾದರೂ ಯೋಚನೆ ಮಾಡಿದ್ದಾರಾ? ಹೀಗೆ ಅನೇಕ ಪ್ರಶ್ನೆಗಳು ಈಗಾಗಲೇ ಜನರ ಮನಸ್ಸಿನಲ್ಲಿ ಬರ್ತಿದೆ. ಒಟ್ಟಾರೆ ಈ ನವೆಂಬರ್ ಕ್ರಾಂತಿ ಜೊತೆಗೆ ಡಿನ್ನರ್ ಮೀಟಿಂಗ್ ಇವೆರಡಕ್ಕೂ ನಿಕಟ ಸಂಬಂಧಗಳಿದೆ. ಬಹುಶಃ ಇದರಲ್ಲಿ ಒಂದು ಯಾವುದೋ ಒಂದು ದೊಡ್ಡ ಒಂದು ಡೆವಲಪ್ಮೆಂಟ್ ನಡೀತಾ ಇದೆ ಅಂತಕ್ಕಂಥದ್ದು ಜನರ ಅನಿಸಿಕೆ ಆಗಿದೆ. 5 kg ಅಕ್ಕಿ ಕೊಡಬೇಕಂತ ತೀರ್ಮಾನ ಮಾಡಿದ್ರು ತಮ್ಮ ಯೋಜನೆ. ಈಗ ಅದ್ರ ಬದಲಾಗಿ ಇಂದಿರಾ ಕಿಟ್ ಅಂತ ಕೊಡೋದಕ್ಕೆ ಘೋಷಣೆ ಮಾಡಿದ್ದಾರೆ ನಿನ್ನೆ ಕ್ಯಾಬಿನೆಟ್. ನೋಡಿ, ಅವರ 5 ಗ್ಯಾರಂಟಿಗಳಲ್ಲಿ 5 kg ಅಕ್ಕಿ ಇತ್ತು, ಯಾವತ್ತೂ ಅಕ್ಕಿ ಕೊಡಲಿಲ್ಲ. ಮೋದಿಜಿಯವರು ಕೊಡ್ತಕ್ಕಂಥ 5 kg ಅಕ್ಕಿಯನ್ನೇ ಇಲ್ಲಿವರೆಗೂ ಕೊಡ್ತಾ ಬಂದಿದ್ದು. ಈಗ ಇದರಲ್ಲಿ ಹೊಸದೇನೂ ಇಲ್ಲ. ಅಂದಮೇಲೆ ಅವರೇನು 170 ರೂಪಾಯಿ 5 kg ಅಕ್ಕಿಯ ಬದಲು 170 ರೂಪಾಯಿ ಕೊಡ್ತಿದ್ರು, ಸೊ ಅದು ಈಗ 5 kg ಅಕ್ಕಿಯಾಗಿ ಮಾರ್ಪಾಡಾಗಿದೆ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಇದು ಗ್ಯಾರಂಟಿ ಹೆಸರನ್ನು ಬಳಕೆ ಮಾಡಿದ್ದೀರಿ, ಆದರೆ ಇಂದಿರಾ ಹೆಸರು ಇದಕ್ಕೆ ಯಾಕೆ ಈಗ ಬಂತು? ಇದು ಕೂಡ ಪ್ರಶ್ನೆ ಆಗತ್ತೆ. ಜನ ಅದಕ್ಕೆ ಯಾವ ರೀತಿ ಉತ್ತರಿಸ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಏನೇ ಆದರೂ ಕೂಡ ಇವೆಲ್ಲವೂ ಕಾಂಗ್ರೆಸ್ನ ಒಳಗಡೆ ಗುಲಾಮಗಿರಿಯ ಚಟುವಟಿಕೆಗಳೇ ಹೊರತು ಬೇರೆ ಏನೂ ಅಲ್ಲ. ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಟ್ಟಿ ಅವರ ತನಿಖೆಯನ್ನು ಮತ್ತಷ್ಟು ಇಡಿ ತೀವ್ರಗೊಳಿಸಿದೆ. ಸುಮಾರು ಬಿಹಾರ ಚುನಾವಣೆ ಕೂಡ ಕಣ್ಣು ಮಾಡುವಂಥ ರೀತಿಯಲ್ಲಿ ಸಿದ್ಧತೆಗಳಾಗಿತ್ತು ಅನ್ನೋದಕ್ಕೆ ಮಾಹಿತಿಗಳು ಕೂಡ ಬಂದಿದೆ. ನನಗೂ ಕೂಡ ಮಾಹಿತಿಗಳು ಬರ್ತಿದ್ವು. ಸುಮಾರು 300 ಕೋಟಿ ರೂಪಾಯಿಗಳನ್ನು ಬಿಹಾರ್ ಚುನಾವಣೆಗೆ ಕೊಡ್ತಾರೆ, ಆ ಕೊಡೋ ಕಾರಣಕ್ಕೆ ನನ್ನನ್ನು ಮಂತ್ರಿ ಮಾಡಬೇಕು ಅಂತ ಕೇಳಿದ್ರು ಅಂಥೇಳಿ ಈಗಾಗಲೇ ಕೆಲವರು ಮಾತಾಡೋದನ್ನು ನನಗೂ ಗಮನಕ್ಕೆ ಬಂದಿದೆ. ಆದರೆ ಇದರಲ್ಲಿ ಸಿಕ್ಕಿ ಇಡಿ ರೈಡ್ ಆದಮೇಲೆ ಈಗ ಅವರು ಹೇಳಿಕೆಗಳನ್ನು ಪಡೀತಾ ಎಲ್ಲ ಕಡೆಯಲ್ಲೂ ರೇಡ್ ಆದಮೇಲೆ ಇಲ್ಲಿಯವರೆಗೆ ಸುಮಾರು 400 ಕೋಟಿಯಷ್ಟು ಆಸ್ತಿ ಸಿಕ್ಕಿದೆ ಅಂತಕ್ಕಂಥದ್ದು. ನಿನ್ನೆ ಕೂಡ ಅವರು ರೈಡ್ ಮಾಡಿದಾಗ 50 kgಯಷ್ಟು ಚಿನ್ನ ಸಿಕ್ಕಿದೆ,
ಅಂತಕ್ಕಂಥದ್ದನ್ನು ನಾನು ಕೇಳ್ಪಟ್ಟಿದ್ದೇನೆ. ಈಗ ತಮ್ಮ ವರದಿಗಳನ್ನು ನೋಡಿ ಹೀಗೆ ಅತೀ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಇವರೊಬ್ಬರೇ ಅಲ್ಲ, ಇಂಥ ಕಾಂಗ್ರೆಸ್ನ ಒಳಗಡೆ ನೂರಾರು ಕುಟುಂಬಗಳು ಈ ರೀತಿ ಭ್ರಷ್ಟಾಚಾರದಲ್ಲಿ ಇವೆ. ಪ್ರಿಯಾಂಕಾ ಖರ್ಗೆ ಅವರು ಮೊನ್ನೆ ಒಂದು ಮಾತಾಡ್ತಾರೆ, ಬೆಂಗಳೂರಿನಲ್ಲಿ ಟ್ರಾಫಿಕ್ ಹೆಚ್ಚಾದ್ರಿಂದ ಒಳ್ಳೆಯದು. ಹೌದು, ನಾನು ನೋಡಿದೆ. ಟ್ರಾಫಿಕ್ ಭಾಳ ಹೆಚ್ಚಿದೆ ಅಂತಂದರೆ ಅದು ಬಹಳ ಡೆವಲಪ್ಮೆಂಟ್ ಆಗಿದೆ ಅಂತ ಅಂದಮೇಲೆ ಇವ್ರ ಬ್ರೈನು ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಇದರಿಂದ ಗೊತ್ತಾಗತ್ತೆ. ಟ್ರಾಫಿಕ್ ಇವತ್ತೇನಾದರೂ ಹೆಚ್ಚಾಗಿದ್ದರೆ ಸುಗಮ ಸಂಚಾರ ಇಲ್ಲದೇ ಇರತಕ್ಕಂಥ ಕಾರಣದಿಂದ, ರಸ್ತೆ ಗುಂಡಿಗಳು ಬಿದ್ದಿರೋದ್ರಿಂದ, ಮತ್ತು ಜನಸಂದಣಿ ಹೆಚ್ಚಾಗಿ ಸುಗಮವಾಗಿ ಚಲಿಸಲಿಕ್ಕೆ ಸಾಧ್ಯ ಆಗದಿದ್ದಾಗ ಹೆಚ್ಚಾಗ್ತಾ ಇದೆ. ಬಾಟಲ್ ನೆಕ್ಸ್ ಇದೆ, ಮಳೆ ಬಂದು ಎಲ್ಲ ಹಾಳಾಗಿದೆ. ಇದನ್ನೆಲ್ಲ ಸರಿಪಡಿಸ್ತೀವಿ ಅನ್ನೋದನ್ನು ಬಿಟ್ಟು ಬಹಳ ಡೆವಲಪ್ಮೆಂಟ್ ಆಗಿದೆ. ಇನ್ನೂ ಟ್ರಾಫಿಕ್ ಆಗಬೇಕು ಅಂತಕ್ಕಂಥ ಈ ಮನಸ್ಥಿತಿ ಎಂಥದ್ದು ಅಂತ ನನಗರ್ಥ ಆಗಲ್ಲ. ಬಹುಶಃ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ಬೇರೆ ಅವ್ರಿಗೆ ಅರ್ಥ ಆಗಲ್ಲ. ಇವತ್ತು ಯದುವೀರವರು ಮಾತಾಡಿದ್ರು ಮೈಸೂರಿನಲ್ಲಿ, ಈ ದಸರಾ ಏನು ಆಚರಣೆ ಆಯಿತು ಇದು ಕಾಂಗ್ರೆಸ್ ದಸರಾ, ಇದು ಜನಸಾಮಾನ್ಯರ ದಸರಾ ಅಲ್ಲ, ಅಷ್ಟೊಂದು ಅವ್ಯವಸ್ಥೆ ಆಗಿತ್ತು. ಜೊತೆಗೆ ಕಾನೂನು ಸುವ್ಯವಸ್ಥೆ ಮೈಸೂರಿನಲ್ಲಿ ಯಾವತ್ತೂ ಸಹಿತ ಆಗಿರಲಿಲ್ಲ, ಬಲೂನ್ ಮಾರ ಹುಡುಗಿ ಮೇಲೂ ಸಹ ಅತ್ಯಾಚಾರ ಮಾಡ್ತಾರೆ ಇಲ್ಲಿ ಅಂತ. ಅವ್ರ ಹೇಳಿಕೆ ಸರಿ ಇದೆ. ಯಾಕೆಂತಂದರೆ ಮೊದಲ ದಿನದಲ್ಲೂ ಕೂಡ ಅದೇನೆಲ್ಲ ನಡೆದಿತ್ತು ನಾವು ಗಮನಿಸ್ತಾ ಬಂದಿದ್ದೇವೆ. ನಾವು ಕೂಡ ಹೇಳಿಕೆಗಳನ್ನು ಮಾಡಿದ್ದೇವೆ. ಈ ಸಾರಿಯ ದಸರಾ ಬಹುಶಃ ಸಿದ್ದರಾಮಯ್ಯನವರು ಮತ್ತು ಮಹದೇವಪ್ಪನವರ ಜಾಯಿಂಟ್ ವೆಂಚರಲ್ಲಿ ಅವರ ಮನೆಯ ಯಾವುದೋ ಮದುವೆ ಸಮಾರಂಭ ನಡೆದಂಗಿತ್ತು. ಜನಸಾಮಾನ್ಯರು ಆ ದಸರಾ ನೋಡಲಿಕ್ಕೆ ಅಷ್ಟೊಂದು ಶ್ರಮಪಟ್ಟರೂ ಕೂಡ ಅವರಿಗೆ ಸಿಕ್ಕಿದ್ದ ಏನು ಪಾಸುಗಳಿದೆ ಆ ಪಾಸುಗಳು ವ್ಯಾಲ್ಯೂ ಇರಲಿಲ್ಲ, ಹೋಗ್ತಾ ಇರಲಿಲ್ಲ. ಟಿಕೆಟ್ಗಳು ಯಾವ ರೀತಿಯಲ್ಲಿ ಕಾಳಸಂತೆಯಲ್ಲಿ ಸೇಲ್ ಆಗಿದ್ದವು. ಆಮೇಲೆ ಮಕ್ಕಳನ್ನು ಮೊಮ್ಮಕ್ಕಳನ್ನು ತಗೊಂಡೋಗಿ ಪ್ರದರ್ಶನ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಇದು ಅವರ ಮನೆತನಗಳ ಏನೋ ಮದುವೆ ಕಾರ್ಯಕ್ರಮ, ಬಹುಶಃ ಅವರ ಮೊಮ್ಮಕ್ಕಳ ಮದುವೆ ಕಾರ್ಯಕ್ರಮದ ರೀತಿ ಇತ್ತು ಅಂತಕ್ಕಂಥದ್ದು ನನಗೂ ಕೂಡ ಅನಿಸಿರ್ತಕ್ಕಂಥದ್ದು. ಶಾಸಕರು ನಿಮಗೆ ಟೀಕೆಯನ್ನು ಮಾಡಿದ್ದಾರೆ, ನಿಮ್ಮ ವಿಧಾನ ಪರಿಷತ್ ಪಕ್ಷ ನಾಯಕರು ಅಪ್ರಬುದ್ಧರು ಅನ್ನುವಂಥ ರೀತಿಯಲ್ಲಿ ಹೇಳಿಕೆ ಮಾಡಿದ್ದಾರೆ. ಇಡೀ ರಾಜ್ಯ ನೋಡ್ತದೆ ಯಾರು ಅಪ್ರಬುದ್ಧರು ಯಾರು ಪ್ರಬುದ್ಧರು ಅಂತ. ನಾನು ಅವರ ಭಾಷೆಯನ್ನು ಗಮನಿಸಿದ್ದೇನೆ. ಆದರೂ ಕೂಡ ಅವರು ರಾಜಕೀಯ ಬಾಲಕರು. ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ಅವರ ಬಗ್ಗೆ ನನಗೆ ಗೌರವ ಇದೆ. ಯಾಕೆ ಗೌರವ ಇದೆ ಅಂದರೆ ಅವರ ಭಾಷೆಗೆ ನನ್ನ ಗೌರವ ಅಲ್ಲ. ಅವರ ಭಾಷೆಯನ್ನು ಜನ ಗಮನಿಸ್ತಾರೆ, ಅವರ ನಡೆ ನುಡಿಯನ್ನು ಜನ ಗಮನಿಸ್ತಾರೆ. ಆದರೆ ಅವರೂ ಕೂಡ ಒಬ್ಬ ಶಾಸಕರಾಗಿಬಿಟ್ಟಿದ್ದಾರೆ. ಅಲ್ಲ, ಜನ ಮಾತಾಡ್ತಾರೆ. ಅವ್ರು ಚಿಕ್ಕಬಳ್ಳಾಪುರದಲ್ಲಿ ನಾವು ಎಂಥ ವಿಪರ್ಯಾಸ, ಇಂಥವ್ರನ್ನ ನಾವು ಆಯ್ಕೆ ಮಾಡಿಬಿಟ್ಟು ಬರೀ ಅವ್ರಿಗೆಲ್ಲ ನಮಗೆ ಅಪಮಾನ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಅಲ್ಲಿಯ ಜನರು ಮಾತಾಡ್ತಾ ಇದ್ದಾರೆ. ಅದರಿಂದಾಗಿ ಬಾಲಕರ ಬಗ್ಗೆ ಮಾತಾಡೋದು ಬೇಡ. ಇವೆಲ್ಲವೂ ಕೂಡ ಶಾಶ್ವತ ಅಲ್ಲ ರಾಜಕಾರಣದಲ್ಲಿ. ಅವರ ಬಾಯಿಯನ್ನು ಅವರ ಹತೋಟಿಯಲ್ಲಿ ಇಟ್ಕೊಂಡ್ರೆ ಅವ್ರಿಗೆ ಗೌರವ ಬರ್ತದೆ. ಇದಕ್ಕಿಂತ ಹೆಚ್ಚು ನಾನು ಅವರಿಗೆ ಬುದ್ಧಿ ಹೇಳಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ನನ್ನ ಗುರು ಅಂತೇಳಿ ಡಾಕ್ಟರ್ ಸುಧಾಕರ್ ಅವರು ಈಗ ಸಚಿವರಿದ್ದಾರಲ್ಲ, ಆ ಗುರು ನನಗೆ ಹೇಳಿಕೊಟ್ಟಿರೋಂಥ ರೀತಿಯಲ್ಲಿ ನಾನು ನಡ್ಕೊಂಡು ಹೋಗ್ತಿದ್ದೀನಿ ಅಂತ ಪಾಪ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಇಂದಿನ ದಿನವೇ ಅವರ ಗುರುಗಳು ಅವರಿಗೆ ಪಾಠ ಹೇಳಿ, ಇಂಥ ಅಯೋಗ್ಯ ಗುರು ನನಗೆ ಬೇಕಾಗಿಲ್ಲ, ಇದು ಶಿಷ್ಯ ನನಗಿಲ್ಲ, ಅವರು ಸ್ವಲ್ಪ ಬಾಯಿಯನ್ನು ಹತೋಟಿಯಲ್ಲಿ ಇಟ್ಕೊಂಡು ಹೋಗಬೇಕು ಅಂತ ಅವರೇ ಹೇಳಿದರು. ಅದರಿಂದಾಗಿ ಗುರು ಶಿಷ್ಯರ ಮಧ್ಯದಲ್ಲಿ ಏನೇ ಅಂಥದ್ದು ನಡೆದಾಗ ನಾನು ಅದಕ್ಕೆ ಏನು ಹೇಳೋಕ್ಕಾಗ್ತದೆ. ಆದರೂ ಕೂಡ ಅವರು ಎಷ್ಟೇ ಮಾತಾಡಿದ್ರು, ಇನ್ನೆಷ್ಟು ಕೆಟ್ಟ ಭಾಷೆ ಅವರು ಉಪಯೋಗಿಸಿದ್ರು, ನಾನು ಮಾತ್ರ ಆ ಭಾಷೆಗೆ ನಾನು ಇಳಿಯೋದಿಲ್ಲ. ನಾನು ಅವರು ಶಾಸಕರು ಅನ್ನೋ ಕಾರಣದಿಂದ ಅವರನ್ನು ನಾನು ಗೌರವಿಸ್ತೇನೆ.